ಪೌರ ಕಾರ್ಮಿಕರು ಸ್ವಚ್ಛತೆ ಕಾಪಾಡಿಕೊಂಡು ತಮ್ಮ ಆರೋಗ್ಯ ರಕ್ಷಣೆಗೆ ಕಾಳಜಿ ವಹಿಸುವುದು ಅಗತ್ಯ ಎಂದು ಪುರಸಭೆ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮೀ ಬಿವೈ ಬಾಬು ಹೇಳಿದರು. ಪಟ್ಟಣದ ಪುರಸಭೆ ಆವರಣದಲ್ಲಿ ಗುರುವಾರ ಬೆಳಿಗ್ಗೆ 10:30 ಸಮಯದಲ್ಲಿ ಪೌರ ಕಾರ್ಮಿಕರಿಗೆ ಊಟದ ತಟ್ಟೆ ಹಾಗೂ ಸ್ಯಾನಿಟರಿ ಪ್ಯಾಡ್ ವಿತರಿಸಿ ಮಾತನಾಡಿದರು. ಈ ವೇಳೆ ಸ್ಯಾನಿಟರಿ ಸೂಪರ್ವೈಸರ್ ಮಧು ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಎಲ್ ಅಶೋಕ್, ಸಂಘಟನಾ ಅಧಿಕಾರಿ ವನಿತಾ, ಹೆಲ್ತ್ ಇನ್ಸ್ಪೆಕ್ಟರ್ ಕೆಎಚ್ ಮೂರ್ತಿ, ಪೌರ ನೌಕರರ ಸಂಘದ ಅಧ್ಯಕ್ಷ ಈಶ್ವರ್, ಪುರಸಭೆ ಸಿಬ್ಬಂದಿಗಳಾದ ರಮೇಶ್, ರಮ್ಯಾ, ಪೌರ ಕಾರ್ಮಿಕರು ಸದಾಶಿವ, ಗಣೇಶ್, ಶಿವರಾಜ್, ನಂದೀಶ್, ಮಂಜುಳಾ, ರಾಣಿ ಇತರರಿದ್ದರು. ಯಾಕೆ ಹೇಳ್ತೀವಿ ಗೊತ್ತೇನಪ್ಪ, ನಿಮ್ ಸಮಸ್ಯೆ ಗೊತ್ತಾ? ನೀವು ಚೆನ್ನಾಗಿದ್ರೆ ಸ್ವಚ್ಛತೆ ಮಾಡ್ತಿರೋದೇನಪ್ಪ. ನೀವು ಜನಗಳು ಕಡಿಮೆ ಆದ್ರೆ ನಮ್ಮ ಪಟ್ಟಣಕ್ಕೆ ಯಾರು ಕರ್ಕೊಂಬರೋದು? ನೋಡಿ ಅವತ್ತು ನಿಮ್ಗೆ ಚೆಕಪ್ ಮಾಡಿಸಿ ಒಂದಿನ ಟ್ರಿಪ್ ಮಾಡಿಸಿ ಒಳ್ಳೆ ಊಟ ಕೊಡಿಸಿ ಕರ್ಕೊಂಡ್ಬನ್ನಿ ಅಂತ ಕಳ್ಸಿದೀವಿ. ನಾವು ಫೋನ್ ಮಾಡಿ ಕೇಳಿದ್ದೀನಿ. ಆಸ್ಪತ್ರೆನಲ್ಲೇ ಕೊಡ್ಬೇಕು. ಕಾಲ್ ಕಳ್ಕೊಂಡಿ ಕಾಲ್ ನೋಡ್ಬಿಟ್ಟು ಹೇಳಿದೆ ಅವ್ನೇನ್ ಮಾಡೋದು, ಎಣ್ಣೆ ಕೊಡೋದು ಒಂದು ದೊಡ್ಡ ಅದು ಕೊಡೋದು, ಅವ್ನು ರುಚಿ ಬಿಟ್ಟು ನಾನು ರುಚಿ ಕೊಡೋದು. ಹಿಂಗೆ ಮಾಡ್ದ ನಾನು ಹೇಳಿದೆ, ಹಿಂಗೆ ಮಾಡ್ತಾ ಇದೀನಿ ಅಂತಲೇ ಹೇಳಿದೆ. ಅವ್ರಿಗೂ ಕೊಟ್ಬಿಡಿ ಅಲ್ಲಿ. ಟೀಚರ್ ಆಗಿತ್ತಾ ಎಡಿತರ ಎಲ್ಲ ಕೊಟ್ಬಿಡ ಒಂದು ಲೈನ್ ಮಾಡಿ ಹೋಗಿ ಹೋಗಿ ಇದರಿಂದ ಅವ್ರಿಗೆ 24x10 ಇದರಲ್ಲಿ ತಿಂಡಿಗೆ ಅಂತೇಳಿ ತಟ್ಟೆ ವ್ಯವಸ್ಥೆ ಇರಲಿಲ್ಲ. ಹಂಗಾಗಿ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ವನಿತಾ ಆಂಟಿಯವರು ಈ ತಟ್ಟೆಗೆ ವ್ಯವಸ್ಥೆ ಮಾಡಿದ್ರು. ಅದರಿಂದಾಗಿ ಇವತ್ತು ಬಂದು ನೀವು ಇವ್ರಿಗೆ ತಟ್ಟೆ ವಿತರಣೆ ಮಾಡಿಕೊಡ್ಬೇಕಾಗಿ, ಮತ್ತು ಮಹಿಳೆಯರಿಗೆ ಆರೋಗ್ಯ ಸುರಕ್ಷತಾ ದೃಷ್ಟಿಯಿಂದ ಸ್ಯಾನಿಟರಿ ಪ್ಯಾಡ್ಗಳನ್ನ ವಿತರಣೆ ಮಾಡಿದ್ದೀವಿ. ಈ ಒಂದು ದಿನ ಏನಂದರೆ ಇವ್ರಲ್ಲಿ ಕೇಳ್ಕೊಳ್ಳೋದು, ಏನೇ ಒಂದು ಕೊಟ್ಟರು ಅದನ್ನು ಇವರು ಜೋಪಾನ ಮಾಡಿ ಅದನ್ನು ಕೊನೆವರೆಗೆ ಉಳಿಸ್ಕೋಬೇಕಾಗಿ ಕೇಳ್ಕೊತೀನಿ. ಪೌರ ಕಾರ್ಮಿಕರಿಗೆ ಸ್ವಚ್ಛತಾ ಇದರ ಬಗ್ಗೆ ಊಟದ ತಟ್ಟೆಗೆ ಮತ್ತು ಆಮೇಲೆ ಪ್ಯಾಡ್ಗಳನ್ನು ವಿತರಣೆ ಮಾಡಿ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾನ್ಯ ಅಧ್ಯಕ್ಷರು ಎಲ್ಲರಿಗೂ ವಿತರಣೆ ಮಾಡಿದ್ದಾರೆ. ನಮ್ಮ ಸಂಘದ ಪರವಾಗಿ, ನಮ್ಮ ನೌಕರ ಪರವಾಗಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ